ಪವರ್ ಕೆಫೆಯ ಮೊದಲ ಸ್ಟೋರಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪ ಮಾಡಿರುವಂತಹ ದರ್ಶನ್ ಅಂಡ್ ಗ್ಯಾಂಗಿಗೆ ನಿಜಕ್ಕೂ ಢವಢವ ಶುರುವಾಗ್ತಾ ಇದೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಕೇಸ್. ಈ ಹತ್ಯೆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಈಗ ಡಿ ಗ್ಯಾಂಗ್ ಜೈಲು ಪಾಲಾಗಿದೆ. ಢವಢವ ಕೂಡ ಶುರುವಾಗ್ತಾ ಇದೆ. ಇವತ್ತಿನಿಂದ 57ನೇ CCH ಕೋರ್ಟ್ನಲ್ಲಿ ಕೇಸ್ ಟ್ರಯಲ್ ಶುರುವಾಗುತ್ತೆ. ಅಸಲಿ ಕಹಾನಿ ಇವತ್ತಿಂದ ಶುರುವಾಗುತ್ತೆ. SPP ಮತ್ತು ತಂಡದಿಂದ ಟ್ರಯಲ್ಗೆ ಮುನ್ನ ಪೂರ್ವ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಶೆಡ್ ಸೇರಿದಂತೆ ಘಟನೆಯ ಸ್ಥಳಗಳನ್ನು SPP ತಂಡ ಪರಿಶೀಲನೆ ಕೂಡ ಮಾಡಿದೆ. SPP ಪ್ರಸನ್ನ ಕುಮಾರ್, ತನಿಖಾಧಿಕಾರಿ ACP ಚಂದನ್, ಇನ್ನು ಸಹಾಯಕ SPP ಸಚಿನ್ ಅವರು ಈಗ ಸ್ಥಳ ಪರಿಶೀಲನೆ ಕೂಡ ಮಾಡಿದ್ದಾರೆ. ರೇಣುಕಾಸ್ವಾಮಿ ಶವ ಎಸ್ತಿದ್ದಂತಹ ಸತ್ವ ಅಪಾರ್ಟ್ಮೆಂಟ್, ಕೊಲೆ ನಡೆದ ಮತ್ತು ಜಯಣ್ಣ ಶೆಡ್ನ ಹಲ್ಲೆ ಸ್ಥಳ, ರೇಣುಕಾಸ್ವಾಮಿ ಕೈ ಮುಗಿದು ಬೇಡ್ಕೊಂಡಿದ್ದಂತಹ ಸ್ಥಳಗಳ ಪರಿಶೀಲನೆ ಕೂಡ ಈಗ SPP ಪ್ರಸನ್ನ ಕುಮಾರ್ ತಂಡ ಮಾಡಿದೆ. ನಿಜಕ್ಕೂ ಇಷ್ಟು ದಿವಸ ಆಗ್ತಾ ಏನು ಇವತ್ತಿಗೇನು ಜೈಲಲ್ಲಿ ಇದ್ದಾರಲ್ಲ ದರ್ಶನ್ ಆ್ಯಂಡ್ ಗ್ಯಾಂಗು, ಇದು ಜಸ್ಟ್ ಟ್ರಯಲ್ ಅಷ್ಟೇ. ಪಿಕ್ಚರ್ ಅಭಿ ಬಾಕಿ ಹೇ. ಇನ್ನು ಮುಂದೆ ಟ್ರಯಲ್ ನಡೀತಾ ಹೋಗ್ತದೆ, ಸಾಕ್ಷಿ ವಿಚಾರಣೆಗಳು ನಡೀತಾ ಹೋಗ್ತದೆ. ದರ್ಶನ್ ಆ್ಯಂಡ್ ಗ್ಯಾಂಗಿಗೆ ಇವತ್ತಿನಿಂದ ನಿಜಕ್ಕೂ ರಿಯಲ್ ಢವಢವ ಶುರುವಾಗ್ತಾ ಹೋಗ್ತದೆ. ಇಷ್ಟು ದಿವಸ ಹೇಗೋ ಬಚಾವ್ ಆಗ್ಬೋದು ಅಂತ ಅಂದ್ಕೊಂಡಿದ್ರೇನೋ, ಆದರೆ ಸಾಕಷ್ಟು ಸಾಕ್ಷಿಗಳಿದ್ದಾವೆ. ಒಂದಲ್ಲ ಎರಡಲ್ಲ, ಸುಮಾರು ಒಂದು 272 ಸಾಕ್ಷಿಗಳಲ್ಲಿ ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನು ಮಾಡ್ತಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಈ ಚಿತ್ರದುರ್ಗದ ರೇಣುಕಾಸ್ವಾಮಿ ಪೋಷಕರನ್ನು ಕೂಡ ವಿಚಾರಣೆಯನ್ನು ಮಾಡ್ತಾರೆ. ಅವರಿಗೂ ಕೂಡ ಸಮನ್ಸನ್ನು ಕೊಟ್ಟು ಅವ್ರನ್ನೂ ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ. ಇಂಚಿಂಚು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ ಮತ್ತು ಮೊಬೈಲ್ ರೀಟ್ರೀವ್ ಕೂಡ ಮಾಡಿದ್ದಾರೆ. ಸಾಕಷ್ಟು ಸಾಕ್ಷಿಗಳನ್ನು ಈಗ ಕಲೆ ಹಾಕಿರೋದ್ರಿಂದ ಇವತ್ತಿನಿಂದ 57ನೇ CCH ಕೋರ್ಟ್ನಲ್ಲಿ ಸಾಕ್ಷಿಗಳ ವಿಚಾರಣೆ ನಡೀತದೆ. ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪ ಸ್ಥಾನದಲ್ಲಿರುವಂತಹ ಡಿ ಗ್ಯಾಂಗಿಗೆ ನಿಜಕ್ಕೂ ಇವತ್ತಿನಿಂದ ಢವಢವ ಶುರುವಾಗ್ತಾ ಇದೆ. ಇವತ್ತು ಬಹಳ ಮುಖ್ಯವಾಗಿ ಟ್ರಯಲ್ ಶುರುವಾಗುತ್ತೆ. ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಸಿಗ್ತಾ ಇದೆ ಈ ಟ್ರಯಲ್ಗೆ ಸಂಬಂಧಪಟ್ಟ ಹಾಗೆ ಅಂತ? ಸಚಿನ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ದು ಆರೋಪಿಗಳು ಕೂಡ ಜೈಲಲ್ಲಿ ಇದ್ದಾರೆ. ಅದರ ಬಗ್ಗೆ ಈಗ ಟ್ರಯಲ್ ಕೂಡ ಶುರುವಾಗಿರುವಂತಹದ್ದು. ಮತ್ತು ತಂಡದವರು ಈಗ ಟ್ರಯಲ್ಗೆ ಮುನ್ನ ಸಾಕಷ್ಟು ಪೂರ್ವ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಶೆಡ್ ಸೇರಿದಂತೆ ಘಟನೆಯ ಸ್ಥಳಗಳನ್ನು ಕೂಡ SPP ತಂಡ ಈಗ ಪರಿಶೀಲನೆ ಕೂಡ ಮಾಡಿದ್ದಾರೆ. SPP ಪ್ರಸನ್ನ ಕುಮಾರ್, ತನಿಖಾಧಿಕಾರಿ ACP ಚಂದನ್, ಇನ್ನು ಸಹಾಯಕ SPP ಸಚಿನ್ರಿಂದ ಸ್ಥಳ ಪರಿಶೀಲನೆ ಆಗಿದೆ. ರೇಣುಕಾಸ್ವಾಮಿ ಶವವನ್ನು ಎಸ್ತಿದ್ದಂತಹ ಸತ್ವ ಅಪಾರ್ಟ್ಮೆಂಟ್ ಇರ್ಬೋದು, ಕೊಲೆ ನಡೆದ ಮತ್ತು ಜಯಣ್ಣ ಶೆಡ್ನ ಹಲ್ಲೆ ಸ್ಥಳ ಇರ್ಬೋದು. ಹೀಗೆ ರೇಣುಕಾಸ್ವಾಮಿ ಕೈ ಮುಗಿದು ಬೇಡ್ಕೊಂಡಿದ್ದಂತಹ ಸ್ಥಳಗಳ ಪರಿಶೀಲನೆ ನೋಡಿ. ಚಿತ್ರದುರ್ಗಕ್ಕೆ ಸಿನಿಮೀಯ ಶೈಲಿಯಲ್ಲಿ ಹೋಗಿ ಅವ್ರನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ. ಸಿನಿಮೀಯ ಶೈಲಿಯಲ್ಲಿ ಕಿಡ್ನ್ಯಾಪ್ ಮಾಡ್ಕೊಂಬಂದು ಶೆಡ್ಗೆ ಕರ್ಕೊಂಬಂದಿರೋದ್ರಿಂದ ಹಿಡಿದು ಅವರಿಗೆ ಹಲ್ಲೆ ಮಾಡಿದ್ರಿಂದ ಹಿಡಿದು ಅದಾದಮೇಲೆ ಅವರು ಒದ್ದಾಡಿ ಜೀವ ಬಿಟ್ಟಿದ್ದಾರೆ. ಎಲ್ಲ ಡೀಟೇಲ್ಸ್ಗಳು ಸಾಕ್ಷಿ ಸಮೇತ ಸಿಕ್ಕಿದೆ. ಕೆಲವೊಂದಿಷ್ಟು ಪ್ರತ್ಯಕ್ಷ ಸಾಕ್ಷಿಗಳು, ಪರೋಕ್ಷ ಸಾಕ್ಷಿಗಳು, ಮೊಬೈಲ್ ರಿಟ್ರೀವ್ ಮಾಡಿರೋದ್ರಿಂದ ಸಿಕ್ಕಿರುವಂತಹ ಸಾಕ್ಷಿಗಳು ಎಲ್ಲವೂ ಕೂಡ ಈಗ ಸಿಕ್ಕಿದೆ. ಎಸ್ ವೆಂಕಟೇಶ್, ಸಾಕಷ್ಟು ಒಂದು ಕ್ಯೂರಿಯಾಸಿಟಿ ಈಗ ಕ್ರಿಯೇಟ್ ಆಗ್ತಾ ಇರೋದು ದರ್ಶನ್ ಆ್ಯಂಡ್ ಗ್ಯಾಂಗ್ ಈ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತಿನಿಂದ ರಿಯಲ್ ಕಹಾನಿ ಶುರುವಾಗುತ್ತೆ. ಇನ್ನು ಪೊಲೀಸ್ನವರು, ಬಹಳ ಮುಖ್ಯವಾಗಿ ತನಿಖಾಧಿಕಾರಿಗಳು ಈಗ ಸಾಕ್ಷ್ಯ ವಿಚಾರಣೆ ಇವತ್ತಿನಿಂದ ನಡೀತಾ ಹೋಗ್ತದೆ. ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ, ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಸಿಗ್ತಾ ಇದೆ? ಸಚಿನ್, ಇದು ಒಂದು ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ನಡೀತಿರುವಂತಹ ಟ್ರಯಲ್. ಯಾಕಂದ್ರೆ ಈಗಾಗಲೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ. ಅದರಂತೆ ಕೂಡ ಟ್ರಯಲ್ಗೆ ದಿನಾಂಕ ಕೂಡ ನಿಗದಿಯಾಗಿತ್ತು. ಈಗ ಎರಡನೇ ಅಂದ್ರೆ ಈಗಾಗಲೇ ಡಿಸೆಂಬರ್ 3ನೇ ತಾರೀಕು ಕೂಡ ವಿಚಾರಣೆ ಇತ್ತು. ಇವತ್ತಿಂದ ಟ್ರಯಲ್ ದಿನಾಂಕವನ್ನ ನಿಗದಿ ಮಾಡಿರುವಂತಹ, ಅದರಂತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಸಾಕ್ಷಿಗಳಾಗಿರುವಂತಹ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಅವರಿಗೂ ಕೂಡ ಈಗ ಸಮನ್ಸ್ ಅನ್ನು ಕೊಟ್ಟಿದ್ರು. ಇವತ್ತು ಖುದ್ದು
ವಿಚಾರಣೆಗೆ ಹಾಜರಾಗಬೇಕಂದ್ರೆ ಈ ಪ್ರಕರಣ ಸಂಬಂಧಪಟ್ಟಂತೆ ಸೊ ಅವರು ಕೂಡ ನ್ಯಾಯಾಲಯಕ್ಕೆ ಹಾಜರಾಗ್ತಾರೆ. ಹಾಜರಾದಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೂಡ ಘಟನೆಗೆ ಸಂಬಂಧಪಟ್ಟಂತೆ ನಿಮ್ಮ ಮಗ ಕೊಲೆ ಆಗಿರುವಂತಹ ವಿಚಾರ ನಿಮಗೆ ಹೇಗೆ ತಿಳಿಯಿತು, ಯಾರು ವಿಚಾರವನ್ನ ತಿಳಿಸಿದ್ರು, ಮಗ ಮನೆಯಿಂದ ಹೊರಗಡೆ ಹೋಗಿ ಎಷ್ಟು ದಿನಗಳ ನಂತರ ತಮಗೆ ಈ ವಿಚಾರಗಳೆಲ್ಲ ತಿಳಿಯಿತು ಅಂತ ಕೂಡ ಹೇಳ್ತಾರೆ. ಈಗಾಗಲೇ ಅವರು ನ್ಯಾಯಾಧೀಶರ ಮುಂದೆ 164 ಅಡಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಪೊಲೀಸರ ಮುಂದೆ ಕೂಡ ತಮ್ಮ ಹೇಳಿಕೆಗಳನ್ನು ದಾಖಲಿಸಿದ್ದಾರೆ. ಸೊ ಅದರಲ್ಲಿ ಏನಾದರೂ ವ್ಯತಿರಿಕ್ತವಾದಂತಹ ಹೇಳಿಕೆಗಳು ಬರುತ್ತಾ ಅದನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೂ ಕೂಡ ಈಗ ಆರೋಪಿಗಳ ಪರ ವಕೀಲರಿಗೂ ಕೂಡ ಅವಕಾಶ ಇರುತ್ತೆ. ಇವತ್ತು ಅವರು ಕೊಡುವಂತಹ ಹೇಳಿಕೆಗಳನ್ನ ದಾಖಲಿಸಿಕೊಳ್ತಾರೆ. ಇವತ್ತು ಅವರ ತಂದೆ ತಾಯಿಗೆ ಸಮನ್ಸ್ ನೀಡೋದ್ರಿಂದಾಗಿ ಅವರು ಖುದ್ದು ಹಾಜರಾತಿ ಆಗ್ತಾರೆ. ಅಂದ್ರೆ ಈಗ ವಿಚಾರಣೆ ಕೂಡ ಇರೋದ್ರಿಂದಾಗಿ ಸೊ ಕೇಸ್ನ ದಿನಾಂಕ ಅಂದ್ರೆ ವಿಚಾರಣೆ ಕೂಡ ಇರುತ್ತೆ. ಹಾಗಾಗಿ ಜೈಲಿನಲ್ಲಿರುವಂತಹ ಆರೋಪಿಗಳೆಲ್ಲರೂ ಕೂಡ ವಿಸಿ ಮೂಲಕ ಹಾಜರಾದ್ರೆ ಉಳಿದಂತೆ 10 ಜನ ಆರೋಪಿಗಳೇನಿದ್ದಾರೆ ಅವರು ಖುದ್ದಾಗಿ ನ್ಯಾಯಾಲಯಕ್ಕೆ ಹಾಜರನ್ನ ಆಗಬೇಕಾಗುತ್ತೆ. ಸೊ ಎಲ್ಲ ಪ್ರಕ್ರಿಯೆಗಳು ಕೂಡ ಇವತ್ತಿಂದ ಶುರುವಾಗೋದ್ರಿಂದಾಗಿ ಸಹಜವಾಗಿಯೇ ಕೂಡ ಈ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಕುತೂಹಲ ಹೆಚ್ಚಾಗಿರುವಂತದ್ದು. ಈ ಎಲ್ಲ ಬೆಳವಣಿಗೆಗಳ ಆಗ್ತಾ ಹೋಗುತ್ತೆ. ಆದ್ರೆ ಎಷ್ಟು ದಿನಗಳ ಕಾಲ ಈ ಒಂದು ಕೇಸ್ ನಡೆಯುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪೊಲೀಸರ ಮುಂದೆ ಕೊಟ್ಟಂತಹ ಹೇಳಿಕೆಗಳು, ಪ್ರತ್ಯಕ್ಷ ಸಾಕ್ಷಿಗಳು, ಐ ವಿಟ್ನೆಸ್ ಎಲ್ಲವೂ ಕೂಡ ಈ ಕೇಸ್ಗೆ ಪ್ರಮುಖವಾಗಿರೋದ್ರಿಂದಾಗಿ ಎಷ್ಟು ಜನ ಕೋರ್ಟ್ಗೆ ಬಂದು ಸಾಕ್ಷಿಗಳನ್ನ ಹೇಳ್ತಾರೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತದ್ದು. ಸದ್ಯ ಇವತ್ತು ಟ್ರಯಲ್ ಆರಂಭ ಆಗುವಂತಹದ್ದು. ಸಚಿನ್, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.